ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಶನಿವಾರ. ಬೆಳಗ್ಗೆ ನಾಷ್ಟಕ್ಕೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಏನು ರುಬ್ಕೊಂಡಿರ ಪಲಾವ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ತೊಳೆದಿಟ್ಕೊಂಡೆ. ಕ್ಯಾರೆಟು, ಬೀನ್ಸು ಮತ್ತು ಮಸಾಲೆಗಳು, ಟೊಮೆಟೊ ಮತ್ತು 4 ಟೊಮೆಟೊ ತೊಗೊಂಡಿದ್ದೀನಿ, 3 ಈರುಳ್ಳಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕ್ಕೊಂಡಿಲ್ಲ, ಕಸ್ತೂರಿ ಮೆಥಿ, ಸ್ಟಾರು ಅಂತಾರಲ್ಲ ಅದು, ಮತ್ತು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಹಾಕ್ಕೊತಿಲ್ಲ. ಇದು ನಾನೇ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಕಲ್ಲಲ್ಲಿ ಚಚ್ಚಿ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಅದು ಖಾರಕ್ಕೆ ಖಾರದ ಪುಡಿನೇ ಹಾಕ್ಕೊತೀನಿ. ಕಮ್ಮಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡು ಫಸ್ಟು ಚಕ್ಕೆ, ಲವಂಗ, ಸ್ಟಾರು ಮತ್ತು ಕಸ್ತೂರಿ ಮೆಥಿ ಡ್ರೈ ಆಗಿರೋದು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕೀಗ. ಅದು ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಎಣ್ಣೆ ಚೆನ್ನಾಗಿ ಕಾದಿದ್ದೆ ಬೇಗ ಫ್ರೈ ಆಗಿಬಿಡುತ್ತೆ. ಇದು ಫ್ರೈ ಆದಮೇಲೆ ಇದ್ರ ಜೊತೆಗೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ಒಂದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಹಸಿದೇ ಹಾಕ್ಕೊಳ್ಳೋದ್ರಿಂದ ನಾನು ಇದನ್ನು ಚೆನ್ನಾಗಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿದ್ರೆ ಟೇಸ್ಟ್ ಬರೋದು. ಪಲಾವ್ ಎಲೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ಬರೀ ಚಕ್ಕೆ, ಲವಂಗ, ಸ್ಟಾರು ಮತ್ತು ಮರಾಠಿ ಮೊಗ್ಗು ಅಂತಾರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಅಂಗಡಿಯಿಂದ ಪ್ಯಾಕೆಟ್ ತಂದಿಟ್ಕೊಂಡು ಮಾಡೋದ್ರಿಂದ ಅದು ತುಂಬ ದಿನ ಆಗಿರುತ್ತೆ ಮಾಡಿಟ್ಟು ಪ್ಯಾಕೆಟ್ಗಳೆಲ್ಲ. ಅದಕ್ಕೆ ಮನೇಲಿ ಈ ಥರ ಆವಾಗಿಂದಾಗೆ ರೆಡಿ ಮಾಡಿ ಇಟ್ಕೊಂಡು ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನನಗೆ ಟೈಮ್ ಇದ್ದಾಗ ಈ ಥರ ಮಾಡ್ಕೊತೀನಿ. ಇದೆಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 4 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಇನ್ನೂ 1-2 ಬೇಕಾದರೆ ಎಕ್ಸ್ಟ್ರಾ ಹಾಕ್ಕೊಬೋದು. ಟೊಮೊಟೊ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿ ಚೆನ್ನಾಗಿ ಬೇಯಬೇಕು. ಯಾವುದು ಏನು ರುಬ್ಬಿದ್ದೀರ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೋಸ್ಕರ ಈ ಎಣ್ಣೆಲಿ ಇದೆಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೊಟೊ ಎಲ್ಲ. ಇದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ 3 ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಅರಶಿನ ಪುಡಿ ಕಲರ್ಗೋಸ್ಕರ ಹಾಕ್ಕೊಳ್ಳೋದು, ಆಪ್ಷನಲ್ಲು. ನೀವು ಬೇಕಾದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು. ಎಣ್ಣೆಲೇ, ನೀರಲ್ಲಿ ಬೇಯಿಸ್ಕೊಳಂಗಿಲ್ಲ, ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಥರ ಕುಕ್ಕರ್ ಮುಚ್ಚಿಟ್ಬಿಟ್ರೆ 1-2 ನಿಮಿಷ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಫ್ರೈ ಆದರೆ ಈಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಗಳು ಹಾಕ್ಕೊತಾ ಇದ್ದೀನಿ. ಮಸಾಲೆಗಳು ಫ್ರೈ ಆದಮೇಲೆ ತರಕಾರಿ ಹಾಕ್ಕೊಬೇಕಾಗುತ್ತೆ. ಈ ಥರ ಕ್ಯಾರೆಟು, ಬೀನ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಬಟಾಣಿ ಎಲ್ಲ ಏನೂ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಕ್ಯಾರೆಟು, ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಕ್ಯಾರೆಟು, ಬೀನ್ಸ್ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಹೊಂದ್ಕೊಬೇಕು. ಅದಕ್ಕೆ ಇದನ್ನು ಮಸಾಲೆ ಜೊತೆಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡ್ರೆ ತರಕಾರಿ ಜೊತೆಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳೋದು. ಅದಕ್ಕೆ ನಾನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ನಾನು ಸೋಯಾನ ನೆನೆಸಿಟ್ಕೊಂಡಿದ್ದೆ ಬಿಸಿನೀರಲ್ಲಿ. ಇದು ಅಡುಗೆಗೆ ಹಾಕೋಕ್ಕೆ ಮುಂಚೆ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೊಬೇಕು, ಆವಾಗ ಮಸಾಲೆ ಜೊತೆ ಹೊಂದ್ಕೊಳ್ಳೋದದು. ಅದನ್ನೆಲ್ಲ ಚೆನ್ನಾಗಿ ನೀರೆಲ್ಲ ಹಿಂಡ್ಬಿಟ್ಟು ಹಾಕ್ಕೊಬೇಕು, ಇಲ್ಲಾಂದರೆ ನೀರಾಗಿ ಇರುತ್ತೆ, ಮಸಾಲೆ ಅಂಟ್ಕೊಳೋದಿಲ್ಲ. ಚೆನ್ನಾಗಿ ನೀರು ಹಿಂಡಿ ಹಾಕ್ಕೊಬೇಕು. ಅದನ್ನು ಹಾಕ್ಬಿಟ್ಟು ಮಸಾಲೆ ಮತ್ತು ತರಕಾರಿ ಜೊತೆ ಅದನ್ನು ಚೆನ್ನಾಗಿ ಹೊಂದಬೇಕು, ಇಲ್ಲಾಂದರೆ ಅದಕ್ಕೂ ಮಸಾಲೆ ಹಿಡಿಯೋದಿಲ್ಲ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಟಾಣಿ ಎಲ್ಲ ಏನೂ ಇರಲಿಲ್ವಲ್ಲ, ಅದಕ್ಕೋಸ್ಕರ ಸೋಯಾ ಜಾಸ್ತಿ ಇತ್ತು ಅಂದ್ಬಿಟ್ಟು ಅದನ್ನೇ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ ಸೋಯಾದಲ್ಲಿ. ಅವಾಗವಾಗ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು.
ನಾನು ವಾರದಲ್ಲಿ 1 ದಿನ 2 ದಿನ ಆ ಥರ ಯಾವಾಗಾದರೂ ಮಾಡ್ತಾಯಿರ್ತೀನಿ. ಇದನ್ನು ಇವಾಗ ಚೆನ್ನಾಗಿ ತರಕಾರಿ ಮಸಾಲೆ ಜೊತೆಲಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಮಸಾಲ ಹಿಡಿಯೋದು. ಡೈರೆಕ್ಟಾಗಿ ನೀರಿಗೆ ಹಾಕಿದ್ರೆ ಅದು ಮಸಾಲ ಹಿಡಿಯೋದಿಲ್ಲ. ಈ ಥರ ತರಕಾರಿ ಮಸಾಲೆ ಜೊತೆ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಸೋಯಾನ. ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 1-2 ನಿಮಿಷ ಬಿಡ್ತೀನಿ, ಕ್ಯಾಪ್ ಮುಚ್ಚಿ ಬಿಟ್ಬಿಡ್ತೀನಿ. ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಈ ಥರ ಕ್ಯಾಪ್ ಮುಚ್ಚಿಟ್ಬಿಟ್ರೆ ಮಸಾಲೆ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಕ್ಯಾಪ್ ಮುಚ್ಚಿಟ್ಬಿಡೋದು. ಇವಾಗ ನೋಡಿ ಈ ಥರ ಮಸಾಲ ಹಿಡ್ದಿದೆ. ಇವಾಗ ನಾನು ಇದಕ್ಕೆ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನಾನು ಮಸಾಲೆ ಮತ್ತು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಕೆ ಮುಂಚೆನೇ ನೆನೆಸಿಟ್ಟಿದ್ದೆ ನೀರಲ್ಲಿ. ಒಂದು ಅರ್ಧ ಅವರ್ ನೀರಲ್ಲಿ ನೆನಿಬೇಕು ಅಕ್ಕಿ. ಇವಾಗ ಚೆನ್ನಾಗಿ ಬರುತ್ತೆ, ಉದುದ್ರಾಗುತ್ತೆ ರೈಸು. ಅದಕ್ಕೆ ಅಡುಗೆ ಸ್ಟಾರ್ಟ್ ಮಾಡೋವಾಗಲೇ ಅಕ್ಕಿ ನೀರಲ್ಲಿ ನೆನೆಸಿಟ್ಕೊಂಬಿಟ್ರೆ ಒಳ್ಳೆಯದು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಮಸಾಲೆ ಜೊತೆಲೇ. ಡೈರೆಕ್ಟಾಗಿ ನೀರು ಹಾಕಲ್ಲ. ಒಬ್ಬೊಬ್ಬರು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರಲ್ಲ, ಆ ಥರ ಮಾಡ್ಕೊಳಲ್ಲ. ಈ ಮಸಾಲೆ ಜೊತೆ ಅಕ್ಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ಳೋದು ನಾನು. ಈಗ ನಾನು ಇದಕ್ಕೆ 3 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 6 ಚೊಂಬು, ನಮ್ಮನೆ ಚೊಂಬಿದೆಯಲ್ಲ ಚಿಕ್ಕದು, ಅದರಲ್ಲಿ 6 ಚೊಂಬು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಇವಾಗ ನೀರು ಹಾಕ್ಕೊತಾ ಇದ್ದೀನಿ. 3 ಚೊಂಬು ನೀರು ಹಾಕ್ಕೊತೀನಿ. ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ಮಸಾಲೆ ಟೊಮೊಟೊದಲ್ಲೆಲ್ಲ ನೀರಿನ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ, ಒಂದು ಅರ್ಧ ಗ್ಲಾಸ್ ನೀರು ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಉದ್ದುದ್ರಾಗುತ್ತೆ. ಈಗ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಫಸ್ಟೇ ಕ್ಯಾಪ್ ಮುಚ್ಚಬಾರ್ದು. ಮಸಾಲೆ ಎಲ್ಲ ಚೆನ್ನಾಗಿ ಅಂಟೋದಿಲ್ಲ ಅಕ್ಕಿ ಜೊತೆಗೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಕುದಿ ಬರಬೇಕು, ಆಮೇಲೆ ಕ್ಯಾಪ್ ಮುಚ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಹಂಗೆ ಮುಚ್ಚಿಡ್ತೀನಿ, ವಿಷಲ್ ಹಾಕಲ್ಲ. ಒಂದು ಕುದಿ ಬಂದಮೇಲೆ ವಿಷಲ್ ಹಾಕೋದು. ನೋಡಿ ಈ ಥರ ಒಂದು ಕುದಿ ಬಂದಿದೆ. ಈಗ ಇದನ್ನು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಕ್ಯಾಪ್ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಅದಕ್ಕೋಸ್ಕರ 1-2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಇದಕ್ಕೆ ಇಟ್ಬಿಟ್ಟು ನಾನು ಮಕ್ಕಳಿಗೆಲ್ಲ ನಾನೇನು ರೆಡಿ ಮಾಡಿಲ್ಲ. ನಾನು ನಾಷ್ಟ ಮಾಡ್ಕೊತಿದ್ರೆ ನಮ್ಮತ್ತೆ ಮಕ್ಕಳಿಗೆಲ್ಲ ರೆಡಿ ಮಾಡ್ತಾಯಿರ್ತಾರೆ. ಅದಕ್ಕೆ ಅವರೇ ತಲೆಯೆಲ್ಲ ಬಾಚ್ಕೊಡ್ತಿದ್ರು. ದೊಡ್ಡವಳು ಬಾಚ್ಕೊಂಡು ರೆಡಿಯಾಗಿದ್ಲು. ಈಗ ನನ್ನ ಚಿಕ್ಕ ಮಗಳಿಗೆ ಬಾಚ್ತಾಯಿದ್ರು. ನಾನು ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೋಬೇಕೀಗ. ಅವರೊಂದು ಕೆಲಸ ಮಾಡಿದ್ರೆ ನಾನೊಂದು ಕೆಲಸ ಮಾಡ್ತೀನಲ್ಲ, ಬೇಗ ಕೆಲಸ ಮುಗಿಯುತ್ತೆ ಅಂದ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸ್ಕೊಬಿಡೋಣ ಅಂದ್ಬಿಟ್ಟು ಎಲ್ಲ ಮನೇಲಿ ಮಕ್ಕಳೆಲ್ಲ ಆಡಿಟ್ಟಿರ್ತಾವಲ್ಲ, ಅವೆಲ್ಲ ಎತ್ತಿಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಪಾತ್ರೆ ಎಲ್ಲ ಇದ್ವಲ್ಲ ಅಡುಗೆ ಮಾಡಿದ್ದು, ಅವೆಲ್ಲ ತೊಳೆದು ನೀಟಾಗಿ ಇಟ್ಬಿಟ್ಟಿದ್ದೆ. ಮತ್ತು ಬೇರೆ ಕೆಲಸ ಮಾಡ್ಕೊಳ್ಬೇಕಲ್ಲ, ನಾಷ್ಟ ಮಾಡಿ ಕಸ ಗುಡಿಸಿ ರೆಡಿ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಮಿಕ್ಕಿದ್ದವು ಮಾಡ್ಕೊತಾರೆ ಮಧ್ಯಾಹ್ನದ ಅಡುಗೆ ಎಲ್ಲ. ಪಲಾವ್ ಇದ್ದರೆ ಅದೇ ತಿನ್ಕೊತಾರೆ, ಇಲ್ಲಾಂದರೆ ಸಾಂಬಾರು ರೈಸ್ ಏನಾದರೂ ಮಾಡ್ಕೊತಾರೆ. ನಾನು ಕಸ ಗುಡಿಸ್ಬಿಟ್ಟು ಇವಾಗ ನಾನು ಕೆಲ್ಸಕ್ಕೆ ರೆಡಿಯಾಗಿ ಹೋಗಬೇಕು. ಮಕ್ಕಳಿನ್ನೂ ಆಚೆನೇ ಇದ್ದಾರೆ, ಅವ್ರಿಗಿನ್ನೂ ನಾಷ್ಟ ಹಾಕ್ಕೊಟ್ಟಿಲ್ಲ. ಕುಕ್ಕರ್ ವಿಷಲ್ ಇಳ್ದಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ಹಾಕ್ಕೊಟ್ಟಿರಲಿಲ್ಲ. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಅವ್ನು ಮಲಗಿದ್ದಾನೆ. ಅದಕ್ಕೆ ಅವ್ನು ಹಂಗೆ ಮಲಗಿಸಿದ್ದೆ. ಇವರು ರೆಡಿ ಆದರು. ಈ ಥರ ನಮ್ಮತ್ತೆನೂ ಆಚೆ ಬಾಗಿಲೆಲ್ಲ ತೊಳ್ಕೊತಾ ಇರ್ತಾರೆ. ರೆಡಿ ಮಾಡಿಬಿಟ್ಟು ಮಕ್ಕಳಿಗೆ ಮೊಸರು ಬಜ್ಜಿ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡು ಮೊಸರು ಸೌತೆಕಾಯಿ ತಂದಿದ್ದರು. ನನಗೆ ಟೈಮ್ ಇರಲಿಲ್ವಲ್ಲ, ನಾನು ಬೇರೆ ಕೆಲಸ ಮಾಡ್ತಿದ್ದೆ. ಅದಕ್ಕೆ ನಾನೇ ಮಾಡ್ತೀನಿ ಬಿಡು ಅಂದ್ಬಿಟ್ಟು
ಅವರೇ ಮೊಸರು ಬಜ್ಜಿಗೆಲ್ಲ ರೆಡಿ ಮಾಡಿ ಮಾಡ್ತಿದ್ರು. ಪಲಾವ್ಗೆ ಮೊಸರು ಬಜ್ಜಿ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಸೌತೆಕಾಯಿ ಮತ್ತು ಒಂದು ಈರುಳ್ಳಿ, ಮೊಸರು 3 ಹಾಕ್ಬಿಟ್ಟು ಮಾಡೋದು. ಚೆನ್ನಾಗಿರುತ್ತೆ ಟೇಸ್ಟು ಮೊಸರು ಬಜ್ಜಿ ಪಲಾವ್ಗೆ ಕಾಂಬಿನೇಷನ್ನು. ಮಕ್ಕಳು ಮೊಸರು ಅಂದರೆ ತಿಂತಾರೆ, ಇಷ್ಟಪಡ್ತಾರೆ ನಮ್ಮ ಮನೇಲಿ. ಅದಕ್ಕೆ ಪಲಾವ್ ಮಾಡಿದಾಗ ಮಾಡ್ತಾಯಿರ್ತೀವಿ. ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ನಾನೇ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡೇ ಮಾಡಿಕೊಡ್ತಾಯಿದ್ರು. ಆಮೇಲೆ ಫ್ರೆಂಡ್ಸ್ ಬಾಕ್ಸ್ಗೆಲ್ಲ ಅವರೇ ರೆಡಿ ಮಾಡಿದ್ರು. ಕುಕ್ಕರ್ ವಿಷಲೆಲ್ಲ ಎಳ್ದಿತ್ತಲ್ಲ, ಬಾಕ್ಸ್ಗೆಲ್ಲ ಅವರೇ ಹಾಕ್ಕೊಡ್ತಾರೆ. ನನಗೆ ಮಕ್ಕಳಿಗೆ ಎಲ್ಲ ಅವರೇ ಬಾಕ್ಸಿಗೆ ರೆಡಿ ಮಾಡೋದು. ನನಗೆ ಟೈಮ್ ಇರೋದಿಲ್ಲ ಅಲ್ವಲ್ಲ, ನಾನು ರೆಡಿ ಆಗ್ತಾಯಿರ್ತೀನಿ. ಅದಕ್ಕೋಸ್ಕರ ಬಾಕ್ಸ್ಗೆಲ್ಲ ಅವರೇ ರೆಡಿ ಮಾಡ್ತಾರೆ. ನಾನು ಸ್ನಾನ ಮಾಡಿ ರೆಡಿ ಆಗೋ ಅಷ್ಟೊತ್ತಿಗೆ ಅವ್ರಿಗೆ 9:30ಗೆ ಹೋಗೋದಲ್ವ, ಅವ್ರಿಗೆ ಟೈಮ್ ಇರುತ್ತೆ. ಆಮೇಲೆ ಲೇಟಾಗಿ ಹೋಗೋದವರು. ನನ್ನ ಕೆಲ್ಸಕ್ಕೆ ಬಿಟ್ಟು ಬಂದ್ಬಿಟ್ಟು ಆಮೇಲೆ ಹೋಗ್ತಾರೆ. ನನಗೂ ಟಿಫನ್ಗೆಲ್ಲ ಹಾಕ್ಕೊಡ್ತಾರೆ, ತಟ್ಟೆಗೆಲ್ಲ ಹಾಕ್ಕೊಟ್ಟು ಬಿಸಿ ಇರುತ್ತಲ್ಲ ತಣ್ಣಗಾಗಲಿ ಅಂದ್ಬಿಟ್ಟು ಹಾಕಿಟ್ಬಿಟ್ಟಿರ್ತಾರೆ. ನಾನು ರೆಡಿ ಆಗಿಬಿಟ್ಟು ತಿನ್ನಬೇಕಷ್ಟೆ. ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ, ಬಾಕ್ಸ್ಗೆಲ್ಲ ಬೇಕಿತ್ತಲ್ಲ. ಅದಕ್ಕೆ ಸಾಂಬಾರಿದ್ದರೆ ಸಾಂಬಾರು ಅನ್ನ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಾಂದರೆ ಈ ಥರ ಬೆಳಗ್ಗೆ ಟಿಫನ್ಗಳನ್ನೇ ಜಾಸ್ತಿ ಮಾಡಿ ಇಟ್ಕೊಂಬಿಟ್ಟು ಮಧ್ಯಾಹ್ನಕ್ಕೂ ತೊಗೊಂಡೋಗ್ತೀನಿ. ಎರಡೆರಡು ಬೆಳಗ್ಗೆನೇ ಸಾಂಬಾರು, ಅನ್ನ, ಟಿಫನ್ನು ಎಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಸಾಂಬಾರಿದ್ದರೆ ಅನ್ನ ಸಾಂಬಾರನ್ನೇ ಮಾಡ್ಕೊಂಬಿಡ್ತೀನಿ ಬಾಕ್ಸ್ಗೆ. ಪಲಾವು ಇಂಥವೆಲ್ಲ ಆದರೆ ತಿನ್ಬೋದು ಮಧ್ಯಾಹ್ನದ ಹೊತ್ತು. ದೋಸೆ ಆದರೆ ತಿನ್ನೋಕ್ಕಾಗಲ್ಲ. ದೋಸೆ ಇರೋ ಟೈಮಲ್ಲಿ ಅನ್ನ ಈ ಥರ ಏನಾದರೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ದೋಸೆನೇ ತಗೊಂಡೋಗ್ತೀನಿ. ಆಮೇಲೆ ರೆಡಿ ಆಗಿಬಿಟ್ಟು ನಾನು ಟಿಫನ್ ಹಾಕ್ಕೊಂಡೆ. ಹಾಕಿಟ್ಟಿದ್ರಲ್ಲ ನಮ್ಮ ಯಜಮಾನ್ರೆ, ತಿಂತಿದ್ದೆ. ನನ್ನ ಮಗನೂ ತಿಂತೀನಿ ನಾನು ಅಂದ್ಬಿಟ್ಟು ಜೊತೆಲಿ ತಿನ್ನಿಸ್ಕೊತಿದ್ದ. ಮೊಸರು ಬಜ್ಜಿ ಚೆನ್ನಾಗಿತ್ತಲ್ಲ, ಅದನ್ನೇ ತಿನ್ನಿಸ್ಕೊತಿದ್ದ. ಆಮೇಲೆ ಒಂದಕ್ಕೆ ಮಿಕ್ಸ್ ಮಾಡಿ ತಿನ್ನಿಸು ಅಂದ್ಬಿಟ್ಟು ಅವನಿಗೂ ಅನ್ನ ಒಂದು 2-3 ಬಾಯಿ ತಿನ್ನಿಸ್ಕೊಂಡ. ಅವನಿಗೆ ಸಾಕಾಯಿತು. ಬೆಳಗ್ಗೆನೇ ಹಾಲೆಲ್ಲ ಕುಡ್ದಿರ್ತಾನಲ್ಲ, ಒಂದೊಂದು ಟೈಮ್ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ತಿಂತಾನೆ. ಮತ್ತೇ ತಿನ್ನಿಸ್ತಾರೆ. ಅದಕ್ಕೆ ನನಗೆ ಎಷ್ಟೊತ್ತಾಗುತ್ತೋ ಅಷ್ಟು ತಿನ್ನಿಸ್ಬಿಟ್ಟು ಕೆಲಸಕ್ಕೆ ಹೊರಡ್ತೀನಿ. ವಿಡಿಯೋ ಅಂದರೆ ಅವನಿಗೆ ನೋಡ್ತಾ ಇರ್ತಾನಲ್ಲ, ಅವ್ನಿಗೆ ಹೆಂಗೆ ಬೇಕು ಆ ಥರ ಆಟ ಆಡ್ತಾ ಇರ್ತಾನೆ. ಆಮೇಲೆ ನಾನು ಬೇಗ ತಿಂದ್ಬಿಟ್ಟು ಕೆಲಸಕ್ಕೆ ಹೊರಡಬೇಕು. ಟೈಮ್ ಆಗಿಬಿಟ್ರೆ ಲೇಟ್ ಕಮ್ಮಿಂಗ್ ಅಂತ ಹಾಕ್ಬಿಡ್ತಾರೆ, ಸೈನ್ ಹಾಕ್ಸ್ಕೊಬಿಡ್ತಾರೆ ಅಂದ್ಬಿಟ್ಟು ನಾನು ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ನಮ್ಮ ಹಸ್ಬೆಂಡ್ ಫಸ್ಟೇ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಬೇಗ ಕರ್ಕೊಂಡು ಹೋಗ್ಬೇಕಲ್ಲ ಅಂದ್ಬಿಟ್ಟು. ಒಂದು 20 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ ಫ್ಯಾಕ್ಟ್ರಿಗೆ. ಅವರು ಊರಿಗೆ ಹೋಗಿದ್ದ ಟೈಮಲ್ಲಾದರೆ ನಾನೇ ನಡ್ಕೊಂಡು ಹೋಗ್ಬಿಡ್ತೀನಿ ಬೇಗ ರೆಡಿ ಆಗಿಬಿಟ್ಟು. ಇಲ್ಲಾಂದರೆ ಒಂದು 10 ನಿಮಿಷ ಇದ್ದಂಗೆ ಬಿಟ್ಟರೆ ಸಾಕು, ಫ್ಯಾಕ್ಟ್ರಿಗೆ ಹೋಗ್ಬೋದು. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಊಟಕ್ಕೆ ಬಿಡ್ತಾರೆ. ಈ ಥರ ಫ್ರೆಂಡ್ಗಳ ಜೊತೆಲಿ ಕೂತ್ಕೊಂಡು ಊಟ ಮಾಡೋದು. ಮಧ್ಯಾಹ್ನಕ್ಕೂ ಈ ಥರ ಪಲಾವು ಮತ್ತು ಮೊಸರು ಬಜ್ಜಿನೇ ತೊಗೊಂಬಂದಿದ್ದೆ. ಇವರೆಲ್ಲ ನಮ್ಮ ಫ್ರೆಂಡ್ಸು. ಈ ಥರನೇ ಕೂತ್ಕೊಂಡು ಊಟ ಮಾಡೋದು. ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಒಂದು 5 ನಿಮಿಷ ಆಚೆ ನಿಂತಿರ್ತೀವಿ. ಮತ್ತು ಸಂಜೆ 5:30ಗೆ ಬಿಡ್ತಾರೆ. ಮನೆಗೆ ಬಂದು ಇವತ್ತು ಮಳೆ ಬಂದುಬಿಟ್ಟಿತ್ತಲ್ಲ, ಸ್ವಲ್ಪ ನಿಧಾನಕ್ಕೆ ಬಂದವು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.